ಸರಳ ಶುಭ ಒಂದು ರೆಟ್ರೋ ಸಬ್ಜೆಕ್ಟ್ ಅಂತ ಎಲ್ರಿಗೂ ಟ್ರೈಲರ್ ಅಂತ ಹೇಳಿದೆ. ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್, ಈ ಒಂದು ತಂಡದಲ್ಲಿ ಜೊತೆಗೆ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಕೊಟ್ಟಿದೆ. ಲೈಫ್ ಟೈಮ್ ಮೆಮೊರಿ ಆಗಿ ಉಳ್ಕೊಳ್ಳುವಂಥ ಒಂದು ಸಿನಿಮಾ ಇದೆ. ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ದೆ, ಒಂದು ಹಿಸ್ಟ್ರಿಗೆ ಹೋಗಿ ಆ ಕಾಲಘಟ್ಟದಲ್ಲಿ ಜೀವಿಸುವಂಥ ಅವಕಾಶ. ನಾನು 1980ಯಲ್ಲಿ ಹುಟ್ಟಿದ್ದು. ಈ ಸಿನಿಮಾ ನಾನು ಹುಟ್ಟಿರ್ತಕ್ಕಂಥ ಸಮಯದಲ್ಲಿ ನಡೆದಿರ್ತಕ್ಕಂಥ ಸಿನಿಮಾ. ನಾನು ನಮ್ಮ ತಂದೆ ತಾಯಿ ಎಷ್ಟು ರೊಮ್ಯಾಂಟಿಕ್ ಆಗಿದ್ರು, ಅದೆಲ್ಲ ನಮ್ಮ ತಂದೆ ಹಾಕೊಳ್ತಿರ್ತಕ್ಕಂಥ ಉಡುಪುಗಳು, ಅವರು ಇದ್ದಂಥ ಶೈಲಿ, ಶಿಸ್ತು, ಇದೆಲ್ಲ ಆಲ್ಮೋಸ್ಟ್ ಹೋಲಿಕೆಂದರೆ ಅವ್ರ ಥರನೇ ನಾನು ಜೀವಿಸಿದ್ದು. ಆಮೇಲೆ ಆಗಿನ ಕಾಲದಲ್ಲಿ ಸಿನಿಮಾಗಳು ಬರ್ತಂಥ ಅಣ್ಣು ಅವ್ರದ್ದು, ವಿಷ್ಣು ಸರ್ದು, ಅನಂತನಾಗ್ ಸರ್ದು, ಅವರು ಕನ್ನಡ ಭಾಷೆನ ಮಾತಾಡ್ತಿರ್ತಕ್ಕಂಥ ಸ್ಪಷ್ಟತೆ ಎಷ್ಟು ಚಂದವಾಗಿರ್ತಾಯಿತ್ತು. ಮತ್ತು ಅವರ ಅಭಿನಯದಲ್ಲಿ ಒಂದು ಮಧುರತೆ, ಅದೆಲ್ಲ ಕೂಡ ಮತ್ತೆ ನಾವು ಮರು ಸೃಷ್ಟಿ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಆ ಥರ ಸಿನಿಮಾದಲ್ಲಿ ಆ ಪಾತ್ರ ನನಗೆ ಸಿಕ್ಕಿತ್ತು. ಮಂಜು ಸ್ವರಾಜ್ ಅವರು ಮತ್ತು ಲೋಹಿತ್ ಅವರು ಅದು ಯಾಕೆ ಆಯ್ಕೆ ಮಾಡಿ ನನ್ನ ಹತ್ರ ಬಂದರು, ಬಟ್ ನನಗೆ ಒಂದು ಅದೃಷ್ಟ ಅಂತ ಭಾವಿಸ್ತೇನೆ. ಆ ಥರದ ಒಂದು ನಿರ್ದೇಶಕನ ಆಲೋಚನೆ ಇದಕ್ಕೆ ಸೂಟ್ ಆಗ್ತಾನೆ ಅನ್ನೋದೇ ಒಂದು ದೊಡ್ಡ ಪ್ರಶಂಸೆ. ಅದು ಒಂದು ಹುಡುಗರ ಒಂದು ಅವಾರ್ಡ್ ಅಂತ ಹೇಳ್ಬೋದು. ನಾನು ವೇದಿಕೆ ಮೇಲೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ನಾನು ಚಿಕ್ಕ ಮಗು ಥರ, ಅದು ಹೇಳೋದಕ್ಕೆ ಯಾರು ಹೆಂಗೆ ತೊಗೊಳ್ತಿರೋ ಗೊತ್ತಿಲ್ಲ. ಬಟ್ ಒಂದು ಫ್ಯಾಂಟಸಿ, ಒಂದು ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಒಂದು ಆ ಥರದ್ದೊಂದು ಬಟ್ಟೆ ಹಾಕೊಂಡ್ರೆ ಒಂದು ಪವರ್ಸ್ ಹೆಂಗೆ ಬರುತ್ತೆ ನನಗೆ ಆ ಕಾಲದಲ್ಲಿ. ಅಂದರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆ ಥರ ಕಾಸ್ಟ್ಯೂಮ್ಸ್ ಹಾಕೊಂಡು, ಆ ಥರ ಮೇಕಪ್ ಹಾಕೊಂಡು, ಆ ಥರದ್ದು ಡೈಲಾಗ್ಸ್, ಆ ಥರದ್ದು ಒಂದು ವರ್ಲ್ಡಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಅಣ್ಣವ್ರ ಥರ, ವಿಷ್ಣು ಸರ್ ಥರ ನಾನು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಫ್ಯಾಂಟಸಿ, ಒಂದು ಸೂಪರ್ ಹೀರೋ, ಅವರೆಲ್ಲ ಸೂಪರ್ ಹೀರೋಸ್ ನನಗೆ. ಸೊ ಅವ್ರ ಥರ ನಾನು ಆಗಿದ್ದೀನಿ ನನ್ನ ಹತ್ರ ಒಂದು ಒಳಗಿನ ಒಂದು ಫೀಲಿಂಗ್. ಸೊ ಆ ಒಂದು ಖುಷಿ ಒಂದು ಚಿಕ್ಕ ಮಗುಗೆ ಒಂದು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಆಗಿದೆ. ಬಹಳ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆ ಪ್ರಯುಕ್ತ ಒಂದು ಪ್ರೀತಿಯ ವಾತಾವರಣ ಸೃಷ್ಟಿಯಾಗಿದ್ದ ಟೈಮಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾನ ಒಂದು ಪ್ರೀತಿಯ ಸಂದೇಶ ಕೊಡುತ್ತೆ ಕಪಲ್ಸಿಗೆ, ಹೊಸದಾಗಿ ಮದುವೆ ಆಗಬೇಕಂತೇಳಿ ಮದುವೆ ಆದವರು, ಪ್ರೇಮಿಗಳಿಗೆ. ಈ ಸಿನಿಮಾ ನೋಡಿದ್ರೆ ಬಹಳ ಒಂದು ಖುಷಿ ಕೊಡುತ್ತೆ. ಎಲ್ಲ ಒಂದು ಕಡೆ ಪ್ರೀತಿ ಬಗ್ಗೆ ಇನ್ನೊಂಚೂರು ಇನ್ಸ್ಪೈರ್ ಮಾಡುತ್ತೆ. ಅವತ್ತು ರವಿ ಸರ್ ಮೂಲಕದ್ದು ಒಂದು ಇನ್ಸ್ಪಿರೇಷನ್ ಕೊಟ್ಟಿದ್ರು. ಗೊತ್ತಿಲ್ಲ ಅಷ್ಟು, ಅಂದರೆ ನಮ್ಮೆಲ್ಲರದ್ದು ಒಂದು ಪ್ರಯತ್ನ, ಒಂದು ಬಯಕೆ ಸಿನಿಮಾ ಮೇಕರ್ಸ್ ಆಗುತ್ತೆ ಆ ಥರದ್ದು ಮ್ಯಾಜಿಕ್ ಸೃಷ್ಟಿ ಮಾಡಬೇಕು ಅಂತ. ಸೊ ಸರಳ ಶುಭರಾವ್ ಇಟ್ಸ್ ಒಂದು ಅದರದ್ದೇ ಆದಂಥ ಒಂದು ತಾಕತ್ತು, ಅದರದ್ದೇ ಆದಂಥ ಒಂದು ಶಕ್ತಿಯಲ್ಲಿ ಒಂದು ಪ್ರೇಮವನ್ನು, ಒಂದು ಸಂದೇಶವನ್ನು ಕೊಡುತ್ತೆ. ನಾನು ಖುಷಿಯಾಗಿದ್ದೀನಿ, ನಾನು ಕಾತರದಿಂದ ಕಾಯ್ತಿದ್ದೀನಿ. ಯಾಕಂದರೆ ಬಹಳಷ್ಟು ವರ್ಷಗಳ ಶ್ರಮ ಇವತ್ತು ತೆರೆ ಮೇಲೆ ಬರುವಂಥ ಸಂದರ್ಭ, ಕಾಲ ಕೂಡಿ ಬರ್ತಾ ಇದೆ. ಕಾಯ್ತಾ ಇದೆ ಅಂತ ಎಲ್ಲರೂ ಆಶೀರ್ವಾದ ಮಾಡಬೇಕು. ಪ್ರೇಕ್ಷಕರು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು. ಜನ ತುಂಬಿರ್ತಕ್ಕಂಥ ಚಿತ್ರಮಂದಿರಗಳನ್ನು ನಾನು ನೋಡಬೇಕು. ಆ ಥರದೊಂದು ಆಸೆಗಳಲ್ಲಿ ಒಂದು ಕನಸಲ್ಲಿದ್ದೀನಿ. 12ನೇ ತಾರೀಕು ಸರಳ ಸುಂದರ ಸಿನಿಮಾ ಬರ್ತಾರೆ. ಇವತ್ತು ನೋಡಿ ಆನಂದಿಸಿ ನನ್ನ ಆಶೀರ್ವದಿಸಿ. ಟ್ರೈಲರ್ ನೋಡಿದ್ದೀರಾ? ಅದೇ ಇವಾಗ ಥಿಯೇಟರ್ ರಿಲೀಸ್ ಆಗುತ್ತೆ. ಅಲ್ಲಿ ನೋಡಿ ಚೆನ್ನಾಗಿ ಮೆಚ್ತಾರೆ ಅನ್ನೋ ಥರ ಅಂದ್ಕೊಂಡಿದ್ವಿ. ಯಾಕಂತಂದರೆ ಸಿಕ್ಕಾಪಟ್ಟೆ ಒಳ್ಳೆ ಸಿನಿಮಾ. ಇವತ್ತು ಫ್ಯಾಮಿಲಿಗೆ ಏನು ಬೇಕು ಅದ್ರದ್ದು ಎಲ್ಲ ಹೂರ್ಣನ ಹಾಕಿ ಮಾಡಿರುವಂಥ ಸಿನಿಮಾ. ಇದರಿಂದ ಆ್ಯಕ್ಚುಲಿ ಅಲ್ಲಿ ನೋಡಿದ್ರೆ ಪ್ರೊಡ್ಯೂಸರ್ದು ಸಿಕ್ಕಾಪಟ್ಟೆ ಶ್ರಮ ಇದೆ. ಈ ಸಿನಿಮಾ ಒಂದು ನನ್ನ ಕೆರಿಯರ್ನಲ್ಲಿ ಫಸ್ಟ್ ಟೈಮ್ ಒಂದು ಕಾದಂಬರಿನ ಆಧರಿಸ್ಕೊಂಡು ಮಾಡಿರುವಂಥ ಸಿನಿಮಾ ಇದೆ ಆ್ಯಕ್ಚುಲಿ. ಸೊ ಇಲ್ಲಿವರೆಗೆ ಹೇಳಿರಲಿಲ್ಲ ನಾವು. ಇದು ತ್ರಿವೇಣಿ ಅವ್ರದ್ದು ಒಂದು ಕಾದಂಬರಿ ಆಧಾರಿತ. ಸೊ ನಾವು ಫಸ್ಟು ಈ ಥರದೊಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಆದಮೇಲೆ ತ್ರಿವೇಣಿ ಅವ್ರದ್ದು ಕಾದಂಬರಿನ ಅಡಾಪ್ಟ್ ಮಾಡಿಕೊಂಡು ಮಾಡಿದ್ವಿ. ಆಮೇಲೆ ಎಲ್ಲರಿಗೂ ಗೊತ್ತಿರುತ್ತೆ ತ್ರಿವೇಣಿ ಅವ್ರದ್ದು ಕಾದಂಬರಿಗಳು ಇವತ್ತುವರೆಗೆ ಯಾವ ಸಿನಿಮಾ ಆಗಿದೆಯೋ ಕನ್ನಡದಲ್ಲಿ
ಅದೆಲ್ಲ ತುಂಬ ಒಳ್ಳೆ ಸಕ್ಸಸ್ ಆಗಿರುವಂಥ ಸಿನಿಮಾ. ಪುಟ್ಟಣ ಕಂಡಾಲ್ ಅವರು 2 ಸಿನಿಮಾ ಮಾಡಿದ್ರು ಅವ್ರದ್ದು, ಬೆಳ್ಳಿ ಮೋಡಗಳು ಮತ್ತು ಬೆಳ್ಳಿ ಮೋಡ ಮತ್ತು ಶರಪಂಜರ. ಸೊ ಅದಾದಮೇಲೆ ರಾಜೇಂದ್ರ ಸಿಂಗ್ ಬಾಬು ಅವರು ಹೂವನ್ನು ಮಾಡಿದ್ರು. ಸೊ ಮತ್ತೆ ಈ ಥರ ತ್ರಿವೇಣಿ ಅವ್ರದ್ದು ಏರಾಗೋಗಿ ಮಾಡ್ತಿರೋ ಸಿನಿಮಾ ಚೆನ್ನಾಗಿ ಬಂದಿದೆ. ಇಡೀ ಫ್ಯಾಮಿಲಿಯವರು ಕುತ್ಕೊಂಡು ನೋಡುವಂಥದ್ದು. ಆಮೇಲೆ ಇವತ್ತಿನ ದಿನಕ್ಕೆ ಏನೇ ಫ್ಯಾಮಿಲಿ ಸಿನಿಮಾ ಬೇಕು ಅಂತ ಖಂಡಿತವಾಗ್ಲೂ ಕಂಪ್ಲೀಟಾಗಿ ಫ್ಯಾಮಿಲಿ ಬಂದು ನೋಡಿ ಎಂಜಾಯ್ ಮಾಡೋದ್ರ ಜೊತೆಗೆ ಅವತ್ತಿನ 1970s ಹೇಗಿತ್ತು ಅನ್ನೋದನ್ನ ಒಂದ್ಸಲ ಕೆಲವರು ರೀಕಾಲ್ ಮಾಡ್ಕೋತಾರೆ. ಕೆಲವರು ಈಗಿತ್ತ ನಮ್ಮ ತಂದೆಯವ್ರ ಕಾಲ ಅಥವಾ ನಮ್ಮ ತಾತವ್ರ ಕಾಲ ಅಂತ ಅಂದ್ಕೊಂಡು. ಅದೆಲ್ಲ ಸರ್ ಹೇಳಿದ್ರು, ಆ್ಯಕ್ಚುಲಿ 1970s ಹುಟ್ಟು ಇರಲಿಲ್ಲ, ಬಟ್ ಅದನ್ನ ಸೋರ್ಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಶ್ರಮ ಆಗ್ತದೆ. ಸೊ ಥ್ಯಾಂಕ್ ಯು. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಜಯ್ ಸರ್, ವಿಶಾ ಅವರು. ನಾವೇನು ಅಂದ್ಕೊಂಡ್ವಿ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಅಷ್ಟೂ ಸ್ಕ್ರೀನಲ್ಲಿ ಬಂದಿದೆ. ಇವಾಗ ನೋಡಿದಿರೋ ಟ್ರೈಲರು ಈ ಜಸ್ಟ್ ಜಲಕ್ ಅಷ್ಟೇ. ಸಿನಿಮಾ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಪ್ರೊಡ್ಯೂಸರ್ಗೆ ಆ್ಯಕ್ಚುಲಿ ಹೇಳಿಬಿಟ್ಟು ಯಾಕಂತಂದರೆ ಇದ್ರದ್ದು ಕನ್ಸ್ ಕಟ್ಟುವಾಗಿಂದ ಜೊತೆಲಿದ್ದು ಕಂಪ್ಲೀಟ್ ಎದುರು ಕೊಟ್ಟು ಎತ್ಕೊಂಡು ಹೋಗಿದ್ದು ಪ್ರೊಡ್ಯೂಸರ್ ಸರ್. ಸೊ ಇಡೀ ಟೀಮ್ಗೆ ಥ್ಯಾಂಕ್ ಯು. ನನ್ನ ಸಪೋರ್ಟ್ ಆಗಿ ಇಟ್ಕೊಂಡು ಈ ಥರದೊಂದು ಸಿನಿಮಾ ರೀಕ್ರಿಯೇಟ್ ಮಾಡಿದ್ರೆ, ಲೈಕ್ 1970s ರೀಕ್ರಿಯೇಟ್ ಮಾಡೋದಿಲ್ಲ ಅಷ್ಟು ಸುಲಭ ಅಲ್ಲ. ಆಮೇಲೆ ನನಗೆ ತೋಚಿರೋ ಪ್ರಕಾರ ಇಲ್ಲಿವರೆಗೆ ರೆಟ್ರೋ ಸಬ್ಜೆಕ್ಟ್ಸ್ ಅಂದಾಗ ನಾವು ಮ್ಯಾಕ್ಸಿಮಮ್ ಆ್ಯಕ್ಷನ್ ಬೇಸ್ಗೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಒಂದು ಲವ್ನ ರೀಕ್ರಿಯೇಟ್ ಮಾಡೋದಿಲ್ಲ. ಆ್ಯಕ್ಷನ್ ಕ್ರಿಯೇಟ್ ಮಾಡೋದು 100% ಕಷ್ಟ, ಬಟ್ ಲವ್ ಕ್ರಿಯೇಟ್ ಮಾಡೋದು ಅದಕ್ಕಿಂತ ಸಿಕ್ಕಾಪಟ್ಟೆ ಕಷ್ಟ ಆ್ಯಕ್ಚುಲಿ. ಸೊ ಚೆನ್ನಾಗಿ ಬಂದಿದೆ. ಡೆಫಿನೆಟ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಮಾತ್ರ ತಗೊಳ್ಳಿ, ಏನು ಇವ್ರ ಹೈಟಿಗೆ ಮ್ಯಾಚ್ ಮಾಡಿದ್ದೇನೆ ಅನ್ಕೋಬೇಡಿ, ಕೆಳಗಡೆ ತೋರಿಸ್ಬಿಡಿ. ನನಗೆ ಸಾಕಷ್ಟು ಸಿನಿಮಾಗಳು ಖುಷಿಯಿಂದ ಮಾಡ್ತಿರ್ತೀನಿ. ಆದರೆ ಕೆಲವು ಸಿನಿಮಾಗಳು ಮಾತ್ರ ಸ್ಪೆಷಲ್ ಅನ್ಸುತ್ತೆ, ನಮ್ಗೆ ಇಷ್ಟ ಆಗುತ್ತೆ. ಅದರಲ್ಲಿ ಈ ಸಿನಿಮಾ ಕೂಡ ಅಷ್ಟೇ. ನನ್ನ ಜೀವನದಲ್ಲಿ ಒಂದು ತುಂಬ ಹತ್ತಿರವಾದಂಥ ಸಿನಿಮಾ, ಕಾಯ್ತಾ ಇರುವಂಥ ಸಿನಿಮಾ. ಹಾಗೆ ಈ ಸಿನಿಮಾದಲ್ಲಿ 3 ಜನ ಪರ್ಫೆಕ್ಷನಿಸ್ಟ್ ಅಂತೀನಿ ನಾನು. ಅದರಲ್ಲಿ ಮಂಜು ಸ್ವರಾಜ್ ಅವರು ಏನು ಮಾಡೋದು ಒಂದು ವಿಶೇಷ. ಯಾವುದೇ ಸಿನಿಮಾ ತಗೊಳ್ಳಿ ನೀವು, ಅದರಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಸುಮ್ಮನೆ ಏನೋ ಹೋಗಿ ಮಾಡಿ ಬಂದಂತಹ ಅಲ್ಲ, ಅದ್ರ ಹಿಂದೆ ಸಾಕಷ್ಟು ವರ್ಕ್ ಮಾಡಿ ಮಾಡುವಂತಹ ಸಿನಿಮಾ ಮಂಜು ಸ್ವರಾಜ್ ಅವರು. ಹಾಗಾಗಿ ಅವರು ತುಂಬ ಸ್ಪೆಷಲ್ ಅನಿಸ್ತಾರೆ. ಇನ್ನು ಅಜಯ್ ರಾವ್ ಸಹ ನಮ್ಗೆ ಗೊತ್ತಿದೆ, ಒನ್ ಆಫ್ ದಿ ಪರ್ಫೆಕ್ಷನಿಸ್ಟ್. ಸರ್ ನಿಮ್ಮ ನೋಡಿದಾಗೆಲ್ಲ ಖುಷಿ ಆಗುತ್ತೆ. ಅಂದರೆ ನೀವು ಈಸಿಯಾಗಿ ಯಾವುದನ್ನು ಸ್ವೀಕಾರ ಮಾಡಲ್ಲ. ಇದು ಕೂಡ ಅಷ್ಟೇ, ತುಂಬ ಅದರಿಂದ ಶ್ರಮ ಹಾಕಿದ್ದೀವಿ. ನೀವು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗತ್ತೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇನ್ನು ಹೊಸದಾಗಿ ಬಂದರೂ ಕೂಡ ಲೋಹಿತ್ ಸರ್ ಒಬ್ಬ ನಿಮಗೆ ಗೊತ್ತಾಗ್ತಾ ಇದೆ, ಅವ್ರು ಏನು ಮಾಡೋದು ಒಂದು ಪ್ಯಾಷನೇಟ್ ಆಗಿ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಚಿತ್ರರಂಗಕ್ಕೆ ಇಂತಹ ಒಬ್ಬ ನಿರ್ಮಾಪಕರು ಬೇಕು ಅನ್ಸುತ್ತೆ. ಖಂಡಿತ ನೀವು ಸಾಕಷ್ಟು ಜನಕ್ಕೆ ಮಾದರಿಯಾಗಿದ್ದೀರಾ ಸರ್. ಯು ಆರ್ ಇನ್ಸ್ಪೈರಿಂಗ್ ಟು ಆಲ್ ಅಪ್ಕಮಿಂಗ್ ಪ್ರೊಡ್ಯೂಸರ್ಸ್. ಸೊ ಹೀಗೆ ಮುಂದುವರಿಯಿರಿ ಅಂತ ಕೇಳ್ಕೊಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಮಾಧ್ಯಮದವರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು. I won't say much. I would just say this movie is all about love that was pure and divine, and that is what is missing in today's era. So maybe you can't experience that in your personal life, so why don't we all go and watch it in theaters to experience that on screen. And I truly believe that love is all about souls getting connected to each other. That used to happen in that era, but now it's lacking. So just to get it back and just to experience that, everybody should go and watch it in theaters. That's it. Thank you so much. Hope you like the trailer. Thank you. ಆಘಾತಗಳ ಮತ್ತು ಶರಪಂಜರ ಇರ್ಬೋದು, ಬೆಳ್ಳಿ ಮೋಡ ಇರ್ಬೋದು, ಮತ್ತು ಗೋವರ್ಡ್, ಈ ಕಥೆನೂ ಅದೇ ಥರ ಇರುತ್ತೆ ಸರ್. ಆ್ಯಕ್ಚುಲಿ ತ್ರಿವೇಣಿ ಅವರು 30ಕ್ಕಿಂತ ಹೆಚ್ಚು ಕಾದಂಬರಿಗಳು ಬರೆದಿದ್ದಾರೆ ಸರ್. ಅದರಲ್ಲಿ 2 ಕಾದಂಬರಿಗಳವರು ಲವ್ ಸ್ಟೋರೀಸ್ ಬರ್ತಿರೋದು. ಎಲ್ಲರೂ ಗೊತ್ತಿದೆ, ಅವ್ರದ್ದು ಸೈಕಾಲಜಿಕಲ್ ಥ್ರಿಲ್ಲರ್ಸ್ ಜಾಸ್ತಿ ಅನ್ನೋ ಕಾರಣಕ್ಕೆ ತ್ರಿವೇಣಿ ಅವರು ಬರ್ತಿರೋದೆಲ್ಲ ಅದೇ ಅನ್ನೋ ಥರ ಅಂದ್ಕೊಂಡಿದ್ದಾರೆ. ಆ್ಯಕ್ಚುಲಿ 2 ಕಾದಂಬರಿಗಳು, ಒಂದು ವಸಂತಗಾನ ಮತ್ತು ಇನ್ನೊಂದು ಬಾನುಗಳಿದ್ದು, ಇವೆರಡೇ ಕಾದಂಬರಿ ಪ್ಯೂರ್ ಲವ್ನ ತಗೊಂಡಿದ್ದಾರೆ ಸರ್. ಎಲ್ಲೂ ಸೈಕಾಲಜಿಕಲ್ ಇದು ಮಿಕ್ಸ್ ಮಾಡಿಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದು ಲವ್ ಸ್ಟೋರಿ ಹುಡುಕ್ತಾ ಇದ್ವಿ, ಆವಾಗ ನಮಗೆ ಕಣ್ಣಲ್ಲಿ ಬಿದ್ದಿತ್ತು. ಸೊ ನೀವು ಬೆಳ್ಳಿ ಮೋಡ ಅದರದ್ದೇನಿದೆ ಆ ಥರ ಪ್ಯೂರ್ ಫಾರ್ಮ್ ಆಫ್ ಲವ್. ತ್ರಿವೇಣಿ ಅವ್ರ ಕಾದಂಬರಿಗಳನ್ನೇ ಸರ್ವಶ್ರೇಷ್ಠ ಕಾದಂಬರಿಗಳಲ್ಲಿ ಆ್ಯಕ್ಚುಲಿ 2 ಕೂಡ ವಸಂತಗಾನ ಮತ್ತು ಬಾನುಗಳಾಗಿತ್ತು. ಸೊ ಗೊತ್ತಿಲ್ಲ ಯಾಕೆ ಈ ಕಾದಂಬರಿ ಯಾರು ಕಂಡು ಬಿದ್ದಿರಲಿಲ್ಲ ಅಂತ. ನಾನು ಕೇಳ್ಪಟ್ಟಂಗೆ
ವಸಂತಗಾನ ಹಿಂದೆ ರಾಜ್ಕುಮಾರ್ ಅವರು ಟ್ರೈ ಮಾಡೋಕ್ಕೆ ಅಂತ ಹೊರಟಿದ್ರು ಅನ್ನೋದು ನಾವು ಕೇಳ್ಪಟ್ಟಿದ್ವಿ. ಎಷ್ಟು ನಿಜ ಅಂತ ನಮ್ಗೆ ಕೇಳ್ಪಟ್ಟಿರೋದು ಅಷ್ಟೇ. ಬಟ್ ಆವಾಗ ಇದು ಹೊಸ ಬೆಳಕು ಒಂದು ಸಿನಿಮಾ ಬಂತು ಅನ್ನೋ ಕಾರಣಕ್ಕೆ ಇದನ್ನ ಬಿಟ್ಟರು ಅನ್ನೋ ಥರದ್ದು. ಸೊ ಲಕ್ಕಿಲಿ ಆ ತಾಯಿಯರು ಕಾಲದಲ್ಲಿ ನಮಗೆ ಸಿಕ್ತು, ನಾವು ಮಾಡಿದ್ವಿ. ಬರೋದು ತುಂಬ ಸಿನಿಮಾಗಳು ಹಿಟ್ ಆಗಿದೆ, ಕೆಲವು ನಿಲ್ಲಕ್ಕೆ ಆಗಿರಲಿಲ್ಲ. ಈಗಿನ ತಲೆಮಾರಿಗೆ ಓದೋ ಅಭ್ಯಾಸ ಕಡಿಮೆ ಆಗ್ತಾ ಇದೆ. ಆ ಕನ್ವರ್ಷನ್ ಆಸ್ ಅ ಸಿನಿಮಾ ಪ್ರೊಡ್ಯೂಸರ್ ಆಗಿ ಹೇಗೆ ನೋಡ್ತೀರಾ? ಸರ್, ಓದೋದು ಕಡಿಮೆ ಆಗ್ತದೆ. ಬಟ್ ಏನಕ್ಕೆ ಅಂದರೆ ಈಗ ಆ್ಯಸ್ ಯು ನೋ ಮೀಡಿಯಾ ಇಸ್ ವೆರಿ ಸ್ಟ್ರಾಂಗ್. ಮೀಡಿಯಾ ಎವ್ರಿವನ್ ಆರ್ ವಾಚಿಂಗ್ ಟಿವಿ. ಮುಂಚೆ ಆದರೆ ಅದೇ ಒಂದು ಅಭ್ಯಾಸ ಇತ್ತು. ಬಿಕಾಸ್ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ದೇ ಹ್ಯಾವ್ ಟು ಗೋ ಥ್ರೂ ಬುಕ್ಸ್. ಆ ಥರ ಇತ್ತು. ಬುಕ್ ಓದೋದು ಒಂದು ಅಭ್ಯಾಸ ಇತ್ತು. ಈಗ ಯಾರಿಗೂ ಓದೋ ಅಭ್ಯಾಸ ಇಲ್ಲ ಅಂತ ನೀವೇ ಹೇಳ್ಬಿಟ್ಟಿದ್ದೀರಾ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ನಾವು ಏನು ಕಮೆಂಟ್ ಮಾಡೋಣ ಸರ್? ಬಿಕಾಸ್ ಇಟ್ಸ್ ಗೋಯಿಂಗ್ ಅಟ್ ದ ಮೂಮೆಂಟ್ ಪೀಪಲ್ ಆರ್ ನಾಟ್ ರೀಡಿಂಗ್. ಸರ್, ಈಗ ನನಗೆ ಗೊತ್ತಿರೋ ಪ್ರಕಾರ ಇನ್ನೊಂದು 4-5 ಜನ ಇದ್ದಾರೆ ಸರ್ ಓದೋ ಅಭ್ಯಾಸ ಇರೋರು. ಬಟ್ ಅದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ದಟ್ ಇಸ್ ದ ಮೇನ್ ಥಿಂಗ್. ಇವಾಗ ನಾನು ನೋಡಿರೋ ಪ್ರಕಾರ ಅಜಯ್ ಸರ್ ತುಂಬ ಓದ್ತಾರೆ. ಈಸ್ ಆಲ್ಸೋ ವೆರಿ ಲೋನ್ ಇದ್ದಾಗ ಅವ್ರು ಜಾಸ್ತಿ ಇಷ್ಟಪಡೋದು ರೀಡಿಂಗ್ ಅಂತ ನಾನು ಕೇಳ್ಪಟ್ಟೆ. ನಮ್ಮ ಮಂಜು ಸ್ವರಾಜ್ ಸರ್ ಓದೋ ಅಭ್ಯಾಸ ಇದೆ. ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಅಭ್ಯಾಸ ಇದೆ, ಬಟ್ ಕಮ್ಮಿ ಆಗಿದೆ. ನೀವು ಹೇಳಿದ್ರೆ ಭಾಷೆಯಲ್ಲಾಗಿರ್ಬೋದು, ಡೈಲಾಗ್ ಡೆಲಿವರಿಯಲ್ಲಾಗಿರ್ಬೋದು, ಯಾರೊಬ್ಬರು ಡಬ್ಬಿಂಗ್ ಹೇಳಿದ್ರು ಕೂಡ ಅವ್ರಿಗೆ ಎಕ್ಸ್ಪ್ರೆಷನ್ಸ್ ಅದೊಂದು ಅರ್ಥ ಆಗ್ಬೇಕಾಗುತ್ತೆ. ಆ ಪ್ರೊನೌನ್ಸಿಯೇಷನ್ ಅದೊಂದು ಪ್ರಾಪರ್ ಆಗಿ ಬರಬೇಕಾಗುತ್ತೆ. ಹೇಗಿತ್ತು ನಿಮ್ಮ ಸೆಲೆಕ್ಷನ್ ಹೀರೋಯಿನ್ ಒಂದು ವಿಚಾರದಲ್ಲಿ ಅಂತ? ಸರ್, ಆ್ಯಕ್ಚುಲಿ ಹೀರೋ ಸೆಲೆಕ್ಟ್ ಆಗ್ಬಿಟ್ರು ಸರ್. ನಾವು ಫಸ್ಟ್ ಅಂದ್ಕೊಂಡ್ರೆ ಅಜಯ್ ಸರ್ ಅಂದ್ಕೊಂಡ್ವಿ, ಅಜಯ್ ಸರ್ ಬಂದರು ಆ್ಯಕ್ಚುಲಿ. ಬಟ್ ಹೀರೋಯಿನ್ಗೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ವಿ ಸರ್. ಅಂದರೆ ನಾವು ಫಸ್ಟು ಕನ್ನಡದಲ್ಲೇ ತುಂಬ ಜನ ನೋಡಿದ್ದು. ಸೊ ನೀವು ನಂಬ್ತಿರೋ ಬಿಡ್ತಿರೋ ಹತ್ತತ್ರ 40ರಿಂದ 45 ಜನ ಹೀರೋಯಿನ್ ಸೋರ್ಸ್ ಮಾಡಿದ್ರು ಸರ್. ಆ್ಯಕ್ಚುಲಿ ನಮಗೆ ಒಂದು ಯಾವುದೋ ಒಂದು ರೀಲ್ನಲ್ಲಿ ಇವ್ರು ನೋಡಿದ್ವಿ ನಾವು. ಆ್ಯಕ್ಚುಲಿ ನಮಗೆ ಒಂದು ಬೇಕಾಗಿದ್ದು ಏನಂದರೆ ಆ ಹೀರೋಯಿನ್ ಸಿಕ್ಕಾಪಟ್ಟೆ ಮುಗ್ಗುದಾಗಿರಬೇಕು. ಎರಡನೇದು ಬ್ರಾಹ್ಮಣ ಕುಟುಂಬಕ್ಕೆ ಹೋಲಿಕೆ ಬರಬೇಕು ಆ ಮುಖ. ಮೂರನೇದು ರೆಟ್ರೋ ಮುಖ ಇದಾಗಬೇಕು. ಸೊ ಅದನ್ನ ನಾವು ತುಂಬ ಕನ್ನಡ ಆ್ಯಕ್ಚುಲಿ ನಿಮ್ಗೆ ಗೊತ್ತಿರೋ ನನ್ನ ಆಲ್ಮೋಸ್ಟ್ 15 ಸಿನಿಮಾದಲ್ಲಿ ಕನ್ನಡ ಹೀರೋಯಿನ್ಸ್ ಇರೋದು. ಸೊ ಇದರಲ್ಲಿ ನಾವು ತುಂಬ ಜನನ ಟ್ರೈ ಮಾಡಿದ್ವಿ. ಕೊನೆಗೆ ಸಿಗದೇ ಇರೋ ಪಕ್ಷದಲ್ಲಿ ಕೊನೆಗೆ ಹೇಗಾಗೋಯ್ತು ಅಂದರೆ ನಾನು ಪ್ರೊಡ್ಯೂಸರು ರಸ್ತೆಗೆ ಹೋಗೋರ್ನೆಲ್ಲ ಇದು ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಇವ್ರನ್ನ ಮಾಡ್ಬೋದಾ, ಇವ್ರನ್ನ ನೋಡ್ಬೋದಾ ಅನ್ನೋದನ್ನ ಫೈನಲಿ ಒಂದು ರೀಲಲ್ಲಿ ನೋಡಿದ್ವಿ ಅವ್ರನ್ನ. ಆಮೇಲೆ ಕರ್ಕೊಂಡ್ಬಂದಾದ್ಮೇಲೆ ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡಿ ಓಕೆ ಇವ್ರು ಹೀರೋಯಿನ್ ಅಂತ ಚೂಸ್ ಮಾಡಿರಲ್ಲ ಸರ್. ಫಸ್ಟ್ ಅವ್ರನ್ನ ಕರೆಸಿ ಮಾತಾಡಿ ಬ್ಯಾಂಗ್ಳೂರಿಗೆ. ಸೊ ಅವರು ಮಾಡ್ಬೋದಾ ಇದನ್ನ ಅನ್ನೋ ಥರ ನಾವು ಒಂದು ಸ್ವಲ್ಪ ಇದು ಮಾಡಿ, ಸೊ ಆ ಕಾಸ್ಟ್ಯೂಮ್ಸ್ ಇದ್ರ ಮೇಲೆ ಕುತ್ಕೊಂಡ್ರೆ ಹೇಗೆ ಕುತ್ಕೊಳ್ಳೋದೆ ಆ ಥರದೆಲ್ಲ ಮಾಡಿದ್ರು. ಆಮೇಲೆ ಓವರ್ ಆಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಶ್ರಮ ಪಡ್ತಿದ್ರು ಆ ವಿಷಯದಲ್ಲಿ, ಹೀರೋಯಿನ್ನ ಅಂತ ತಗೊಂಡ್ಬರಕ್ಕೆ. ಆಮೇಲೆ ಹೀರೋಯಿನ್ ಕಡಿಮೆ ಇಲ್ಲ ಆ್ಯಕ್ಚುಲಿ. ಕೂತಿದ್ರೆ, ಊಟ ಮಾಡ್ತಿದ್ರೆ, ಮಲಗಿದ್ರೆ ಎಲ್ಲ ನಮ್ಮ ಡೈಲಾಗ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಹಾಗೆ ಹೀರೋಯಿನ್ನು ಅಂದರೆ ಇಲ್ಲೆಲ್ಲ ಸೋರ್ಸ್ ಮಾಡಿ ನಾವು ಸಿಕ್ಕದೇ ಇದ್ದಾಗ ಲಕ್ಕಿಲಿ ಸರ್ ಒಂದೊಂದು ಕತೆ ಅದು ತರ್ಸ್ಕೊಂಡ್ಬಿಟ್ಟಿರುತ್ತೆ ಸರ್. ಇವರು ಹೀರೋ ಅಂತ ಜಸ್ಟ್ ನಾವು ಹುಡುಕ್ತಾ ಇರ್ತೀವಿ ಅಷ್ಟೇ, ದುಡ್ಡಿನ ಕೊಡೋದು ಅದಕ್ಕೆ ಗೊತ್ತಿರುತ್ತೆ ಸರ್ ಯಾರು ಬೇಕು ನನಗೆ ಇದಕ್ಕೆ ಅಂತ. ಅದು ಆಯ್ಕೆ ಮಾಡ್ಕೊಂಡು ನಮ್ಗೆ ಸಿಗುತ್ತೆ. ಈ ಎಲ್ಲ ಚಿತ್ರಗಳಲ್ಲೂ ಪ್ರೀತಿನೇ ಜೀವನ ಆಗಿತ್ತು. ಈ ಸಲನೂ ಲವ್ ನಿಮ್ ಕೈ ಹಿಡಿಯುತ್ತ? ಇಲ್ಲ ಅರ್ಥ ಆಯ್ತಲ್ಲ. ಅದ್ರಲ್ಲಿ ಪ್ರೀತಿ ಜೀವನ ಆಯಿತು, ಇದರಲ್ಲೂ ಪ್ರೀತಿನೇ ಜೀವನ. ಕೈ ಹಿಡಿಯತ್ತ ನಿಮಗಿರೋ ಪ್ರಶ್ನೆ ನನಗೂ ಅದೇ ಇರೋ ಪ್ರಶ್ನೆ. ಪ್ರತಿಯೊಂದು ಸಿನಿಮಾ ಮಾಡಬೇಕಾದ್ರೆ ಎಲ್ಲ ಕಲಾವಿದರಲ್ಲೂ ಕೈ ಹಿಡೀಲಿ, ಇದೊಂದು ಸಿನಿಮಾ ಮತ್ತೊಂದು ದಾರಿದೀಪ ಆಗಲಿ, ಇನ್ನೊಂದು ಬಯಲಿಗಲ್ಲಾಗಲಿ ಅಂತಲೇ ಆಸೆ ಪಡ್ತಾರೆ. ಸೊ ಹಾಗಾಗಿ ಅಷ್ಟು ವರ್ಷಗಳಿಂದ ಅಷ್ಟು ಡೆಡಿಕೇಟೆಡ್ ಆಗಿ ಅಷ್ಟು ಶ್ರದ್ಧೆಯಿಂದ ಇದರಲ್ಲಿ ಇನ್ವಾಲ್ವ್ ಆಗಿನೇ ಕೆಲಸ ಮಾಡಿ ಹಾಗಾಗಲಿ ಅಂತ ಆಶಿಸ್ತಾ ಇದ್ದೀನಿ. ಅದು ಪ್ರಶ್ನೆ ನನಗೂ ಪ್ರಶ್ನೆನೇ ಅದು. ಯಾವಾಗಲೂ ರಿಲೀಸ್ ದಿನವೇ ಅದ್ರ ಉತ್ತರ ಸಿಗುತ್ತೆ. ಆಗತ್ತಾ ಅಂತ ನಾನು ಇವತ್ತೇ ಭವಿಷ್ಯವಾಣಿ ನುಡಿಯೋದು ಕಷ್ಟ ಆಗುತ್ತೆ. ಅದೃಷ್ಟ ಇಲ್ಲಿಂದ ಎಲ್ಲಿಗಾದ್ರೂ ತಗೊಂಡು ಹೋಗ್ಬೋದು, ಅಲ್ಲಿಗೆ ಇರ್ಬೋದು. ಒಟ್ಟಿನಲ್ಲಿ ಒಂದು ಧೈರ್ಯ ಏನಪ್ಪ ಅಂತಂದರೆ ಎಲ್ಲೂ ಕೂಡ ಸಿನಿಮಾ ಚೆನ್ನಾಗಿಲ್ಲಪ್ಪ ಅಂತಂದ್ರೆ ನನ್ನ ಕರಿಯರ್ ಇದರಿಂದ ಖಂಡಿತ ಹೇಳಿಲ್ಲ, ಅದಕ್ಕೆ ಧಕ್ಕೆಯೊಂದು ಬರಲ್ಲ. ನೋಡಿರ್ತಕ್ಕಂಥ ಪ್ರೇಕ್ಷಕ ಬೈಕೊಂಡಂತೂ ಹೋಗಲ್ಲ. ಅಷ್ಟು ನಂಬಿಕೆ ನಾನು, ಅಷ್ಟು ಗ್ಯಾರಂಟಿ ಕೊಡಬಲ್ಲ. ಈಗ ಎಷ್ಟು ಮಟ್ಟ ಕೈ ಹಿಡಿಯುತ್ತೆ ಶೈಲಿ ಬದಲಾಗಿದೆ ಅಥವಾ ಶೈಲಿನೂ ಬದಲಾಯ್ತವ. ನಾವು ಹಳೆ ಬ್ಲ್ಯಾಕ್ ಆ್ಯಂಡ್ ಮಾಡ್ತಾರೆ 50-60 ಮೇಕಿಂಗ್ ಶೈಲಿ ಮತ್ತು ಆ್ಯಕ್ಟಿಂಗ್ ಎಲ್ಲ ಬದಲಾವಣೆ ಆಗಿದೆ. ತುಂಬ ಬಂದಿದ್ದಾರೆ. ಆ ಒಂದು ದಶಕದ ಪಾತ್ರವನ್ನು ತಲೆ ಇಟ್ಕೊಂಡು ಹಾಕ್ಕೊಂಡಿದ್ದಾರೆ. ನಿಮ್ಮ ಹೆಸರು ಹೇಗಿದೆ? ಮಂಜು ಸರ್ ಹೇಳಿದ ಹಾಗೆ ಇದು
ಪ್ರೀತಿ ಬದಲಾಗಿದೆ, ವ್ಯಕ್ತಪಡಿಸೋ ರೀತಿ ಬದಲಾಗಿದೆ, ಸಿನಿಮಾ ಟೆಕ್ನಾಲಜಿ ಬದಲಾಗಿದೆ. ಬಟ್ ಆ್ಯಸ್ ಅನ್ ಆರ್ಟಿಸ್ಟ್ ಆ ಟೆಕ್ನಾಲಜಿನ ತಲೆಯಲ್ಲಿ ಇಟ್ಕೊಂಡು ಆ್ಯಕ್ಟ್ ಮಾಡಲ್ಲ. ಸೊ ಟೆಕ್ನಿಕಲ್ ಪಾರ್ಟ್ ಏನೇ ಇದ್ರೂ ಅವ್ರ ಜವಾಬ್ದಾರಿ ಆಗಿರ್ತದೆ. ಒಂದು ಟೆಕ್ನಿಕಲ್ ಐಡಿಯಾ ಇರುತ್ತೆ ಅಷ್ಟೇ. ಅಂದರೆ ಎಷ್ಟು ಕ್ರಿಸ್ಪಾಗಿ ವಿಚಾರನ ಹೇಳ್ತಾ ಇದ್ದಾರೆ, ಅಥವಾ ಲೈಟಿಂಗ್ ಪ್ಯಾಟರ್ನ್ಸ್ ಹೇಗಿದೆ, ಕೆಲವೊಂದು ಮೈನ್ಯೂಟ್ ಟೆಕ್ನಾಲಜಿ ಬೇಸಿಕ್ ಥಿಂಗ್ಸ್ನ ನಾವು ತಲೆಯಲ್ಲಿ ಇಟ್ಕೊಂಡಿರ್ತೀವಿ ಹೊರತು ಒಬ್ಬ ಕಲಾವಿದನಾಗಿ ಅದು ಯಾವುದೇ ಕಾಲಘಟ್ಟ ಆಗಿರಲಿ ಆ ಪಾತ್ರ ನಾನು ಪ್ರಿಪೇರ್ ಆಗೋ ರೀತಿ ಯಾವಾಗಲೂ ಅದು ಸೇಮ್ ಆಗಿರುತ್ತೆ. ಅಂದರೆ ಅವತ್ತಿನ ಕಾಲದಲ್ಲೂ ಹಾಗೆ ಇತ್ತು, ಇವತ್ತಿನ ಕಾಲದಲ್ಲೂ ಇವತ್ತಿನ ಕಾಲದಲ್ಲಿ ಅಫ್ಕೋರ್ಸ್ ರೀಲ್ನಲ್ಲಿ ನಾವು ಬಂದಿದ್ದಂದರೆ ರೀಲ್ ಎರಾನಲ್ಲಿ ಹೆಂಗಿರುತ್ತೆ ಅಂದರೆ ನಮ್ಮ ಪ್ರಿಪ್ರೇಷನ್ ಕ್ಯಾಮ್ರಾ ಮುಂದೆ ಬಂದು ನಿಲ್ತಾ ಇರೋದು 1 more ಟೇಕ್ ಹೋಗ್ತಾರೆ. ಅದು ಆಸಿಸ್ತು ಹಂಗೆ ಬಂದ್ಬಿಟ್ಟಿದೆ. ಇವತ್ತಿನ ಅಫ್ಕೋರ್ಸ್ ನೀವು ಹೇಳಿದಾಗ ಅದು ಒಂಚೂರು ಚೇಂಜಸ್ ನೋಡ್ತೀನಿ ನಾನು ಈಗಿನ ಕಲಾವಿದರಲ್ಲಿ. ಪ್ರಿಪ್ರೇಷನ್ ಮತ್ತು ಫಿಯರ್, ಭಯ ಅನ್ನೋದಿರುತ್ತಲ್ಲ. ಒಬ್ಬ ಡೈರೆಕ್ಟರ್ ಬೈಕೊಡ್ತಾನೆ ಅಥವಾ ಒಬ್ಬ ಪ್ರೊಡ್ಯೂಸರ್ ಅಂದ್ಕೊಂಡಿರ್ತಾರೆ ನಾಳೆ ದಿನ ನಾನು ಜಾಸ್ತಿ ಟೆಕ್ಸ್ಟ್ ಮಾಡೋದಕ್ಕೆ ಕೆಲಸ ಸಿಗುತ್ತೋ ಇಲ್ಲ, ಅವ್ರು ರೀಲ್ಗಿಂತ ಬರೋ ತೆಗೆದಾಕಿಲ್ಲ ಅಂತ. ಸೊ ನಮಗೆ ಆ ಫಿಯರ್ ಅದು ನಮ್ಗೆ ಬಂದ್ಬಿಟ್ಟಿದೆ. ಆ ಪ್ರಿಪ್ರೇಷನ್ ಅದು ಅಳವಡಿಸ್ಬಿಟ್ಟಿದೆ, ಬೈ ನೇಚರ್ ಆಗ್ಬಿಟ್ಟಿದೆ. ಶಿಸ್ತುಬದ್ಧವಾಗಿ ಪ್ರಿಪೇರ್ ಆಗಿ ಆ ಡೈಲಾಗ್ಸ್ ಕರೆಕ್ಟಾಗಿ ತಿಳ್ಕೊಂಡು ಆ ಟೋನ್ ಆಫ್ ಡೈಲಾಗ್ಸ್ ಒಂದೊಂದು ವರ್ಡ್ ಮೇಲೆ ಎಷ್ಟು ಪ್ರೆಷರ್ ಹಾಕ್ತೀವಿ ಅದನ್ನು ನಾವು ತಿಳ್ಕೊಳ್ಳದೆ ಪ್ರಾಕ್ಟೀಸ್ ಮಾಡಿ ಕ್ಯಾಮ್ರಾ ಮುಂದೆ ಬರೋದು. ಪಾತ್ರ ತುಂಬ ಚಿಕ್ಕವಾಗಿದೆ, ಚೊಕ್ಕವಾಗಿದೆ ಅಂತ ಹೇಳ್ಬೋದು. ನಂದು ಲಕ್ಷ್ಮಿ ಅನ್ನೋ ಪಾತ್ರವನ್ನು ನಾನು ನಿಭಾಯಿಸಿದ್ದೀನಿ. ನನಗೆ ಮಂಜು ಸರ್ ಈ ಪಾತ್ರದ ಬಗ್ಗೆ ಹೇಳಿದಾಗ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರೀತಿ ಯಾವ ಕಾಲಘಟ್ಟದಲ್ಲೂ ಏನು ಬದಲಾಗೋದಿಲ್ಲ, ಅದನ್ನು ತೋರಿಸೋ ರೀತಿ ಬದಲಾಗಿರ್ಬೋದು ಅಷ್ಟೇ ಹೊತ್ತು ಪ್ರೀತಿ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಎಲ್ಲ ಒಂದೇ ಇದೆ. ಆದರೆ ಅದು ತುಂಬ ಒಂದು ಸಹಜ ಪ್ರೀತಿ, ಅಲ್ಲಿ ತೋರಿಕೆ ಇಲ್ಲ. ಅಂಥ ಒಂದು ಪಾತ್ರವನ್ನು ಮತ್ತು ನನ್ನ ಕೋ ಆರ್ಟಿಸ್ಟ್ ಅಂದರೆ ರಂಗಾಯಣ ರಘು ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಸೊ ಈಗಾಗಲೇ ನಿಮಗೆ ಗೊತ್ತಿದೆ, ಸಾಕಷ್ಟು ಸಿನಿಮಾಗಳಲ್ಲಿ ನಾನು ಅವರು ಒಟ್ಟಿಗೆ ಅಭಿನಯಿಸಿರುವಂಥ ಸಿನಿಮಾಗಳಲ್ಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಈ ಸಿನಿಮಾ ಕೂಡ ಹಾಗೇನೆ ಒಂದು 3 ದಿನ ಕಾಲ ಅಷ್ಟೇ ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು. ತುಂಬ ವಿಭಿನ್ನವಾದ ಪಾತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಪ್ರೀತಿಯಿಂದ ಇರೋಂಥ ಒಂದು ಗಂಡ ಹೆಂಡತಿ ಅವರಿಬ್ಬರ ಮಧ್ಯದಲ್ಲಿ ಒಂದು ಸಹಜವಾದ ಪ್ರೀತಿ ಇರುತ್ತೆ. ಸೊ ಅದು ಎಲ್ಲೋ ಒಂದು ಕಡೆ ಚಿತ್ರದ ನಾಯಕ ನಾಯಕಿಗೂ ಇನ್ಸ್ಪೈರ್ ಆಗುವಂಥ ಒಂದು ಪಾತ್ರ ಅಷ್ಟೇ. ಒಂದು ದೊಡ್ಡ ಇಂಪ್ಯಾಕ್ಟ್ ಕೊಡುವಂಥ ಒಂದು ಪಾತ್ರ. ಸೊ ಖುಷಿ ಆಯಿತು ನನಗೆ ಕೆಲಸ ಮಾಡಿದ್ದು. ಚಿಕ್ಕ ಪಾತ್ರ ಆದ್ರೂ ನಾನು ಯಾವಾಗಲೂ ಅದೇ ಹೇಳೋದು, ನನಗೆ ಒಂದು ಸೀನ್ ಇದ್ರೂ ಅದು ಪರ್ಫಾರ್ಮ್ ಮಾಡೋದಕ್ಕೆ ಒಬ್ಬ ಆರ್ಟಿಸ್ಟ್ಗೆ ಸಿಗಬೇಕಾದಂಥ ಪಾತ್ರಗಳು. ಸೊ ಅಂಥ ಒಂದು ಪಾತ್ರ ನನಗೆ ಈ ಸರಳ ಸುಬ್ಬರಾವ್ ಸಿಕ್ಕಿದೆ. ಈಗಾಗಲೇ ನೀವು ನೋಡಿರಬೇಕು, ಸಾಕಷ್ಟು ಚೆನ್ನಾಗಿ ಪ್ರಮೋಷನ್ಸ್ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಈ ಪ್ರೀತಿಯ ಸ್ವಾದನ ಎಲ್ಲರೂ ನಾವು ಅದನ್ನು ಅನುಭವಿಸ್ಬೇಕು ಅನ್ನೋಷ್ಟು ಚೆನ್ನಾಗಿ ಪ್ರಮೋಷನ್ಸ್ ನಡೀತಾ ಇದೆ. ಅಷ್ಟೇ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ಸೊ ಇಲ್ಲಿ ನನಗೆ ವಾಟ್ ಎವರ್ ದ ಕ್ರೆಡಿಟ್ಸ್ ಅದು ನಮ್ಮ ಡೈರೆಕ್ಟರ್ಗೆ ಸೇರಬೇಕು. ಪ್ರತಿಯೊಂದೊಂದು ಎಷ್ಟು ನಗಬೇಕು, ಎಷ್ಟು ನಾವು ಎಕ್ಸ್ಪ್ರೆಷನ್ಸ್ ಕೊಡಬೇಕು, ಎಷ್ಟು ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಪ್ರತಿಯೊಂದು ಪ್ರಿಸೈಸ್ ಆಗಿ ಅವ್ರು ಹೇಳ್ಕೊಟ್ಟಿರೋದು ಅಷ್ಟೇ ನಾನು ಮಾಡಿರೋದಿದೆ. ಸೊ ಐ ಶುಡ್ ರಿಯಲಿ ಥ್ಯಾಂಕ್ ದ ಹೋಲ್ ಟೀಮ್. ಸಾಂಗ್ ರಿಲೀಸ್ ಟೈಮಲ್ಲೂ ಹೇಳಿದ್ದೆ, ತುಂಬ ಸಿನಿಮಾಗಳು ಮಾಡ್ತಿರ್ತೀವಿ, ಆದರೆ ಈ ಸಿನಿಮಾ ರಿಲೀಸ್ ನಾನು ತುಂಬ ಕಾಯ್ತಿದ್ದೀನಿ ಅಂತ. ಸುಮಾರು 2-3 ವರ್ಷ ಆಗಿರ್ಬೋದು, 2 ಇಯರ್ಸ್. ನಾನು ತುಂಬ ಕಾಯ್ತಿರೋ ಸಿನಿಮಾ ಯಾಕಂದರೆ ನಾನೊಬ್ಬಳು ಸಾಹಿತ್ಯ ಮಗಳು ಮತ್ತು ನನಗೆ ಸಾಹಿತ್ಯ ನಾವೆಲ್ಸು ನನ್ನ ದೊಡ್ಡ ಹಾಬಿ ಕಾಲೇಜ್ ಟೈಮಲ್ಲೆಲ್ಲ. ಸೊ ಇದು ಈಗ ನಾವೆಷ್ಟೋ ಸಿನಿಮಾಗಳಿಗೆ ಕಮೆಂಟ್ಸ್ ಬರೋದನ್ನ ನೋಡಿದಾಗ ಬಿಡ್ರಿ ಹಿಂದಿನ ಸಿನಿಮಾ ಥರ ಬರೋದೇ ಇಲ್ಲ ಈಗ ಸಿನಿಮಾಗಳು ಕನ್ನಡದಲ್ಲಿ, ಆ ಥರದ್ದೆಲ್ಲ ತುಂಬ ಕಮೆಂಟ್ಸ್ಗಳನ್ನು ನಾವು ನೋಡಿದ್ದೀವಿ. ಹಿಂದೆ ನಾವೆಲ್ಸ್ ಬೇಸ್ಡ್ ಕಥೆಗಳು ಬರ್ತಾ ಇದ್ವು, ಸಿನಿಮಾಗಳು ಮಾಡ್ತಿದ್ರು ಅಂತ. ಈಗ ನನಗನ್ಸುತ್ತೆ ವಸಂತಗಾನದ ಮೂಲಕ ವಸಂತಕಾಲ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದೇ ಬರುತ್ತೆ. ಯಾಕಂದರೆ ಇದ್ರ ಹಿಂದಿನ ಶ್ರಮ, ಕಥೆ ಅಂತೂ ಅದ್ಭುತ. ಯಾಕಂದ್ರೆ ತ್ರಿವೇಣಿಯವರು ಹೇಳಿರೋ ಕಥೆ ಅಂತಂದರೆ, ಅವ್ರು ಬರೆದಿರೋ ಕಥೆ ಅಂದರೆ ಅದಕ್ಕೆ ಮಾತೇ ಇಲ್ಲ. ಅದರ ಜೊತೆಗೆ ಅದರ ಹಿಂದಿನ ಶ್ರಮ, ಮಾತಿನ ಧಾಟಿ ಇರ್ಬೋದು, ಇದು ನಿರ್ದೇಶಕರ ಕೆಲಸ ಎಷ್ಟು ಇದೆಯೋ ಅಷ್ಟೇ ಕಾಸ್ಟ್ಯೂಮ್ ಡಿಸೈನರ್ ಕೆಲಸ ಇದೆ, ಒಬ್ಬರು ಸೆಟ್ ಡಿಸೈನರು ಅವ್ರ ಕೆಲಸ ಇದೆ. ಎಲ್ಲರ ಕೆಲಸ ತುಂಬ
ಅದ್ರ ಜೊತೆಗೆ ನಾವು ಕೂಡ ಆರ್ಟಿಸ್ಟ್ಗಳು ಕೂಡ ಅದಕ್ಕೆ ಕೈ ಜೋಡಿಸಿದ್ದೀವಿ. ಐ ಥಿಂಕ್ ಐ ಫೀಲ್ ಐ ಆಮ್ ಸೋ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್, ಬಿಕಾಸ್ ನನಗೆ ಯಾವಾಗಲೂ ಇತ್ತು ನಾವೆಲ್ಲ ಪುಟ್ಟಣ್ಣ ಕಣಗಾಲ ಸಿನಿಮಾ ಇರೋದು, ತರಾಸು ಅವ್ರು ಎಷ್ಟೋ ನಾವೆಲ್ಗಳು ಸಿನಿಮಾಗಳಾಗಿದ್ದಾವೆ, ಅಂಥದ್ದೊಂದು ಕನ್ನಡದವ್ರು ಮರ್ತ್ಬಿಟ್ಟಿದ್ದಾರೆ, ಯಾರು ನಿರ್ದೇಶಕರನ್ನ ಎತ್ಕೋತಾ ಇಲ್ಲ ಅನ್ನೋದೊಂದು ನನ್ನ ಮನಸ್ಸಲ್ಲಿತ್ತು. ಬಟ್ ಇವತ್ತು ನಾನು ಅದರ ಭಾಗವಾಗಿ ಅಂಥ ಒಂದು ಕಾದಂಬರಿಯ ಭಾಗವಾಗಿ ನಾನು ಇಲ್ಲಿ ಕೂತಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕು, ಕನ್ನಡದ ಗೆಲುವಾಗಬೇಕು. ಯಾಕಂದರೆ ಕನ್ನಡ ಕಾದಂಬರಿ, ಕನ್ನಡ ಸಾಹಿತ್ಯ ನನಗೊಂದು ಇವತ್ತು ಇಲ್ಲಿದೆ, ಇಂಥ ಆಲ್ಟಿಟ್ಯೂಡಲ್ಲಿ ನಾವು ಇವೆಂಟ್ ಇಟ್ಕೊಂಡಿದ್ದೀವಿ ಅಂದ ತಕ್ಷಣ ಎತ್ತನಿಂದ ಎತ್ತ ಸಂಬಂಧವೇ ಅಂತ ಅನ್ನಿಸ್ತು. ಯಾಕಂದರೆ ನಾವು ಮಾಡ್ತಿರೋದು 1970s ಕತೆ, ಇಲ್ಲಿ ಪಬ್ಬಲ್ ಮಾಡ್ತಿದ್ದೀವಿ ಇವೆಂಟನ್ನು. ಬಟ್ ಏನಂದರೆ ಅದಕ್ಕೆ ಒಂದೇ ಒಂದು ಕೊಂಡಿ ಪ್ರೀತಿ ಅನ್ನೋದು ಅವತ್ತು ಗಾಢವಾಗಿತ್ತು, ಇವತ್ತು ಗಾಢವಾಗಿತ್ತು. ಇವತ್ತು ನಾವು ಯಾರಿಗಾದ್ರೂ ಕೇಳಿದ್ರೆ ನಾವು ಮೊಬೈಲ್ ಇಲ್ಲದೆ ಇರುವಾಗ ಹೆಂಗೆ ಕಮ್ಯುನಿಕೇಟ್ ಮಾಡ್ತಿದ್ದೀವಿ ಅನ್ನೋದು ನಾವು ಮರ್ತೇ ಬಿಟ್ಟಿದ್ದೀವಿ. ಹೆಂಗೆ ಹೇಳ್ತಿದ್ದೀವಿ ಗೊತ್ತಿಲ್ಲ. ಒಂದು ರೋಡಲ್ಲಿ ನಾವು ಹೋಗ್ಬೇಕಾದ್ರೆ GPS ಇಲ್ಲದೆ ಜೀವನ ಮಾಡ್ತಾ ಇಲ್ಲ ನಾವು. ಅದು ಮೊಬೈಲ್ ಮೇಲೆ ಅಷ್ಟು, ಅಂದರೆ ತಾಂತ್ರಿಕತೆ ಮೇಲೆ ನಾವು ಅಷ್ಟು ಅವಲಂಬಿತರಾಗಿದ್ದೀವಿ. ಈಗ ಈ ಸಿನಿಮಾ ಮಾಡೋವಾಗ ನನಗೆ ಅನ್ನಿಸ್ತು, ಅಯ್ಯೋ ದೇವರೇ, ನಾವು ಹೀಗೆಲ್ಲ ಜೀವನ ಮಾಡಿದ್ದೀವಿ, ಅದನ್ನೆಲ್ಲ ಮೆಲುಕು ಹಾಕುವಂಥ ಸೀನ್ಗಳಾಗಿರ್ಬೋದು, ಕಥೆ ಆಗಿರ್ಬೋದು ನಮ್ಮೆಲ್ಲರ ಮುಂದೆ ಇದೆ. ಯಾರು ಅಂಥ ಜೀವನ ನೋಡಿದಿರೋ, ಮಧ್ಯವಯಸ್ಕರಾಗಿರ್ಬೋದು, 30s 40s 50s ದವರೆಲ್ಲ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಈಗಿನ ಬರೋ ಯಂಗ್ಸ್ಟರ್ಸ್ ಅಂತೂ ಖಂಡಿತ ನೋಡಬೇಕು, ಬಿಕಾಸ್ ಲೈಫ್ ವಿದೌಟ್ ಮೊಬೈಲ್ ಆರ್ ಟೆಕ್ನಾಲಜಿ ನಾವು ಅಡ್ವಾನ್ಸ್ ಆಗಿರೋದು ನೋಡಿದ್ರೆ ಐ ಥಿಂಕ್ ಪೀಪಲ್ ಶುಡ್ ವಾಚ್ ದಿಸ್. ಸೊ ಐ ಆಮ್ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಥ್ಯಾಂಕ್ ಯು.